ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ವಿಠಲ ಬೀರದೇವಾಚ ನಾವನ ಚಾಂಗಬಲ ಎಂಬ ಘೋಷಣೆ ಡೊಳ್ಳಿನ ಕೈಪೆಟ್ಟು ತಾಳಮದ್ದಳೆಗಳ ವಾದ್ಯದೊಂದಿಗೆ ಈ ದಿನ ಪಟ್ಟಣ ಕಡೋಳಿ ಗ್ರಾಮವಿಡೀ ಭಕ್ತರಿಂದ ತುಂಬಿ ತುಳುಕ್ತಾ ಇದೆ. ವಿಠಲ ಬೀರದೇವರ ಅಬ್ಧಾಗಿರಿ ತಿರುವುತ್ತ ಕೊಬ್ಬರಿ, ಖಾರಿಕ, ಪೇಡೆ, ಭಂಡಾರ ಎರಚುತ್ತ ಲಕ್ಷಾಂತರ ಭಕ್ತರ ಉಪಸ್ಥಿತಿಯಲ್ಲಿ ಬೀರದೇವರ ಜಾತ್ರೆ ನಡೀತಾ ಇದೆ. ಮಹಾರಾಷ್ಟ್ರದಲ್ಲಿಯ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪ್ರತೀಕಾರವಾದಂತಹ ಈ ಜಾತ್ರೆಗೆ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಗೋವಾ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಪಾಲ್ಗೊಂಡು ವಿಠಲ ಬೀರದೇವರ ದರ್ಶನ ಪಡಿತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಚಾವಡಿ ಕಾರ್ಯಾಲಯದಲ್ಲಿ ಪೂಜೆ ಆಕರ್ಷಣೀಯವಾಗಿದೆ. ಭಂಡಾರ ಆರಿಸುತ್ತಾ ಮೆರವಣಿಗೆಯೊಂದಿಗೆ ಕಲ್ಲೇಶ್ವರ ಮಂದಿರ, ಶ್ರೀಗಳ ಮಂದಿರದೊಂದಿಗೆ ಮುಖ್ಯ ಮಂದಿರ ಎದುರಿಗಿದ್ದಂತಹ ಕಲ್ಲಿನ ಹಾಸಿಗೆ ಮೇಲೆ ಕುಳಿತು ನಂತರ ಫಾರಿಂಡೆ ಬಾಬಾ ಕೈಯಲ್ಲಿ ಕತ್ತಿ ಹಿಡಿದು ಹೇಡಮ ನೃತ್ಯವನ್ನ ಪ್ರಾರಂಭಿಸುತ್ತಾರೆ. ಈ ಸಂದರ್ಭದಲ್ಲಿ ನೆರೆದಿದ್ದಂತಹ ಲಕ್ಷಾಂತರ ಭಕ್ತರಿಂದ ಕಾಯಿ, ಖಾರಿಕ, ಮಿಠಾಯಿಗಳೊಂದಿಗೆ ಗೋಪಾಳಪುರದಿಂದ ತರಿಸಲಾದ 20 ಟನ್ ಭಂಡಾರ ಹಾರಿಸಲಾಗುತ್ತೆ. ಜಾತ್ರೆಯ ಉತ್ಸವದ ಮೊದಲ ದಿನ ಬೆಳಗಿನ ಪಲ್ಲಕ್ಕಿ ಉತ್ಸವ, ಮಧ್ಯಾಹ್ನ ದ್ವಿತೀಯ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಈ ಸಂದರ್ಭದಲ್ಲಿ ಭಕ್ತರು ತಂದ ಕಬ್ಬನ್ನ ಎಳೆದುಕೊಂಡು ಪ್ರಸಾದವೆಂದು ಸ್ವೀಕರಿಸುತ್ತಾರೆ. ನಿರಂತರ 3-4 ದಿನವೂ ಪಲ್ಲಕ್ಕಿ ಉತ್ಸವ ನೆರವೇರುತ್ತೆ. ಹಾಗಾದ್ರೆ ಹೇಗೆ ನಡೆಯುತ್ತೆ ಕುರುಬರ ಈ ಮಹಾಪುರುಷ ಬೀರದೇವರ ಜಾತ್ರಾ ಮಹೋತ್ಸವ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಜೈ ಬೀರದೇವ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಕೊಲ್ಹಾಪುರ ಬಳಿಯ ಹತ್ತಂಗಲೆ ತಾಲೂಕಿನ ಪಟ್ಟಣ ಕೊಡೋಳಿ ಗ್ರಾಮದಲ್ಲಿ ಶ್ರೀ ವಿಠಲ ಬೀರದೇವರ ವಾರ್ಷಿಕ ಯಾತ್ರೆಯನ್ನು ಆಚರಿಸಲಾಗ್ತಾ ಇದೆ. ಇದು ವಿಷ್ಣುವಿನ ಪುನರ್ಜನ್ಮವಾದ ವಿಠಲ ಮತ್ತು ಮಹಾದೇವನ ಪುನರ್ಜನ್ಮವಾದ ಬೀರದೇವರ ವಾರ್ಷಿಕ ಯಾತ್ರೆಯಾಗಿದೆ. ಜಾತ್ರೆ ಮತ್ತು ಉತ್ಸವದಂದು ಪಟ್ಟಣ ಕೊಡೋಳಿ ಗ್ರಾಮಕ್ಕೆ ಸಾವಿರಾರು ಭಕ್ತರು ಬರ್ತಾರೆ. ಅದರಲ್ಲೂ ಮಹಾರಾಷ್ಟ್ರ, ಕರ್ನಾಟಕ, ಗೋವಾ ಮತ್ತು ಆಂಧ್ರ ಪ್ರದೇಶದ ಕುರುಬ ಸಮುದಾಯದ ಕುಟುಂಬ ದೇವರು ಈ ಬೀರದೇವರಾಗಿದ್ದಾರೆ. ಪಟ್ಟಣ ಕಡೋಳಿ ಕೊಲ್ಹಾಪುರದಿಂದ 17 ಕಿಲೋಮೀಟರ್ ದೂರದಲ್ಲಿದೆ. ಇದು ಪಂಚಗಂಗಾ ನದಿಯ ಬಳಿ ಇದ್ದು ಆಧುನಿಕತೆ ಮತ್ತು ಪರಂಪರೆ ಎರಡರ ನೋಟವನ್ನ ಪಡೆಯುವ ವಿಶಿಷ್ಟ ಪಟ್ಟಣವಾಗಿದೆ. ಇಲ್ಲಿ ಅತ್ಯಾಕರ್ಷಣೀಯ ವಿಚಾರ ಅಂದ್ರೆ ಕೊಲ್ಹಾಪುರ ಜಿಲ್ಲೆಯ ಹಂಜಾಂಗೋವ್ ಎಂಬಂತಹ ಹಳ್ಳಿಯ ಶ್ರೀ ಖೇಲೋಬ ರಾಜಭಾವು ವಾಗ್ಮೇಡೆಯವರ ಭವಿಷ್ಯವಾಣಿಗಳು. ಅವರನ್ನ ದೇವರ ಸಂದೇಶವಾಹಕ ಅಂತ ಪರಿಗಣಿಸಲಾಗುತ್ತೆ. ಯಾತ್ರೆಗೆ ಸಮಯಕ್ಕೆ ಸರಿಯಾಗಿ ತಮ್ಮ ಗ್ರಾಮದಿಂದ ದೇವಾಲಯವನ್ನ ತಲುಪಲು ಅನೇಕ ದಿನಗಳ ಮುಂಚಿತವಾಗಿ ಕಾಲ್ನಡಿಗೆಯಲ್ಲಿ ತಮ್ಮ ಪ್ರಯಾಣವನ್ನ ಪ್ರಾರಂಭಿಸುತ್ತಾರೆ. ಹಬ್ಬದುದ್ದಕ್ಕೂ ಅವರು ಭಕ್ತರ ಆಶೀರ್ವಾದ ಪಡೆಯಲು ಸಣ್ಣ ಮಂಟಪದಲ್ಲಿರುವಂತಹ ದೊಡ್ಡ ಆಲದ ಮರದ ಕೆಳಗೆ ಕುಳಿತುಕೊಳ್ತಾರೆ. ದೇಗುಲ ಪ್ರವೇಶಿಸುವ ಬಾಬಾ ಮುಂಬರುವ ವರ್ಷದ ಹವಾಮಾನ, ಬೆಳೆಗಳು, ವ್ಯವಹಾರ ಮತ್ತು ಆರೋಗ್ಯದ ಭವಿಷ್ಯವನ್ನ ನುಡಿತಾರೆ. ಇದು ರೈತರಿಗೆ ಅಪಾರ ಪ್ರಯೋಜನವನ್ನ ನೀಡುತ್ತೆ. ಈ ದಿನದಂದು ಲಕ್ಷಾಂತರ ಜನರು ಗ್ರಾಮಕ್ಕೆ ಸೇರ್ತಾರೆ. ಗ್ರಾಮದ ಬೀದಿಗಳು ಆಹಾರ, ಮನೋರಂಜನೆ ಮತ್ತು ಸ್ಥಳೀಯ ಕರಕುಶಲ ವಸ್ತುಗಳ ಅಂಗಡಿಗಳಿಂದ ತುಂಬಿರುತ್ತೆ. ಹಬ್ಬವನ್ನ ಭಂಡಾರದೊಂದಿಗೆ ಆಚರಿಸಲಾಗುತ್ತೆ. ಇದು ಹಳದಿ ಪುಡಿ, ಅರಿಶಿಣವನ್ನ ಹೋಲುತ್ತೆ, ಆದ್ರೆ ಇದು ವಿಭಿನ್ನವಾಗಿರುತ್ತೆ. ಇದಕ್ಕೆ ಯಾವುದೇ ವಾಸನೆ ಇಲ್ಲ ಮತ್ತು ಇದನ್ನ ಔಷಧ ಗುಣಗಳನ್ನ ಹೊಂದಿದೆ ಅಂತ ನಂಬಲಾಗುತ್ತೆ. ಕುರುಬ ಸಮುದಾಯವು ಒಣ ತೆಂಗಿನಕಾಯಿ ತುಂಡುಗಳೊಂದಿಗೆ ಬೆರೆಸಿದಂತಹ ಭಂಡಾರವನ್ನ ದೇವರಿಗೆ ಅರ್ಪಿಸುತ್ತಾರೆ. ಇದನ್ನ ದೇವರ ವಿಗ್ರಹಕ್ಕೆ ಸ್ನಾನ ಮಾಡುವ ಮೂಲಕ ಪವಿತ್ರಗೊಳಿಸಲಾಗುತ್ತೆ. ಭಕ್ತರು ದೇವರ ಪಾದಗಳಿಗೆ ಭಂಡಾರವನ್ನ ಸಂಗ್ರಹಿಸಿ ತಮ್ಮ ಮನೆಗೆ ಕೊಂಡೊಯ್ತಾರೆ. ಅವರು ಶುಭ ಸಂದರ್ಭಗಳಲ್ಲಿ ಮತ್ತು ಯಾವುದೇ ಅನಾರೋಗ್ಯವನ್ನ ಗುಣಪಡಿಸಲು ಬಳಸುತ್ತಾರೆ. ಭಂಡಾರದೊಂದಿಗೆ ಅವರು ದೇವರಿಗೆ ಮೇಕೆ ಕೂದಲನ್ನ ಸಮರ್ಪಿಸುತ್ತಾರೆ. ಈ ಸ್ಥಳವು ಶಫರ್ಡ್ಗಳು ಬಳಸುವ ಮೇಕೆ ಕೂದಲಿನ ಕಂಬಳಿಗಳಿಗೆ ಹೆಸರುವಾಸಿಯಾಗಿದೆ. ಭವಿಷ್ಯ ನುಡಿಯುವ ದಿನದಂದು ಸಾವಿರಾರು ಭಕ್ತರು ಆಲದ ಮರದ ಮುಂದೆ ತೆರೆದ ಪ್ರದೇಶದಲ್ಲಿ ಆಚರಣೆಯನ್ನ ವೀಕ್ಷಿಸಲು ಸೇರ್ತಾರೆ. ದಿನವಿಡೀ ಅನೇಕ ಜನರು ಸಣ್ಣ ಗುಂಪುಗಳಲ್ಲಿ ಒಟ್ಟುಗೂಡ್ತಾರೆ ಮತ್ತು ಭಜನೆ, ಜಾನಪದ ಗೀತೆಗಳನ್ನ ಹಾಡ್ತಾರೆ. ಭಕ್ತರು ತಾವು ಇಷ್ಟಪಡುವ ಅಥವಾ ಪೂಜಿಸುವ ಎಲ್ಲದರ ಮೇಲೆ ಭಂಡಾರವನ್ನ ಸುರಿಯುವುದು ಸಹ ಇಲ್ಲಿ ನೋಡಬಹುದು. ಇಲ್ಲಿನ ಮೆರವಣಿಗೆಯನ್ನ ನೋಡಿದ್ರೆ ನಿಜಕ್ಕೂ ಕೂಡ ನೀವು ಒಂದು ಕ್ಷಣ ಕಳೆದೇ ಹೋಗ್ತೀರಾ. ಕಣ್ಣು ಮಿಟುಕಿಸೋದ್ರೊಳಗೆ ಎಲ್ಲವೂ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ. ಮುಖ್ಯ ಸಮಾರಂಭವು ಮಧ್ಯಾಹ್ನ 1 ಗಂಟೆಯಿಂದ 5 ಗಂಟೆ ನಡುವೆ ನಡೆಯುತ್ತೆ. ಈ ಸಮಯದಲ್ಲಿ ನಿಮಗೆ ತಿರುಗಾಡಲು ಸ್ಥಳವಿರೋದಿಲ್ಲ. ಹೋಲಿಯಂತೆ ಭಂಡಾರವನ್ನ ಎಲ್ಲರಿಗೂ ಹಚ್ಚಲಾಗುತ್ತೆ. ದೂರದಿಂದ ಇಡೀ ಸ್ಥಳವು ಚಿನ್ನದ ಕಂಬಳಿಯಂತೆ ಕಾಣುತ್ತೆ. ಭಕ್ತರು ಸಾಂಪ್ರದಾಯಿಕವಾಗಿ ಅಲಂಕರಿಸಲ್ಪಟ್ಟ ದೊಡ್ಡ ಛತ್ರಿಗಳನ್ನ ತಂದು ಡೊಳ್ಳು ವಾದಕ ಬ್ಯಾಂಡ್ಗಳೊಂದಿಗೆ ದೇವಾಲಯಕ್ಕೆ ಹೋಗ್ತಾರೆ. ದೇವಾಲಯದಲ್ಲಿ ದರ್ಶನದ ನಂತರ ಅವರು ಆಚರಣೆ ನಡೆಸುವಂತಹ ತೆರೆದ ಪ್ರದೇಶಕ್ಕೆ ಮೆರವಣಿಗೆ ಮಾಡ್ತಾರೆ. ಡೊಳ್ಳು ಬಾರಿಸುವಾಗ ದೊಡ್ಡ ಛತ್ರಿಯನ್ನ ತಿರುಗಿಸುತ್ತಾ ಜೊತೆಗೆ ಜಾನಪದ ಗೀತೆಗಳನ್ನ ಹಾಡುತ್ತಾ ನೃತ್ಯವನ್ನ ಮಾಡ್ತಾರೆ. ಇದರ ಜೊತೆಗೆ ಚಮತ್ಕಾರ ಪ್ರದರ್ಶನ ಮಾಡ್ತಾರೆ. ಸುಮಾರು 3 ಗಂಟೆಗೆ ಬಾಬಾ ಮಂಟಪದಿಂದ ಹೊರ ಬರ್ತಾರೆ. ಕೆಲವು ಆಚರಣೆಗಳ ನಂತರ ಪವಿತ್ರ ಕತ್ತಿಯನ್ನ ಅವರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಇದಾದ ನಂತರ ದೇವರು ಅವರೊಳಗೆ ಇಳಿಯುತ್ತಾನೆ ಎಂಬುವಂತ ನಂಬಲಾಗುತ್ತೆ. ಅವರು ತಮ್ಮ ಭಕ್ತರನ್ನ ಮೋಡಿ ಮಾಡುವ ಕತ್ತಿಯಿಂದ ಪ್ರದರ್ಶನ ನೀಡುತ್ತಾರೆ. ನಂತರ ಇಡೀ ಸಭೆ ದೇವಾಲಯಕ್ಕೆ ಮುಂದುವರಿಯುತ್ತೆ. ಇಲ್ಲಿ ಅವರು ತಮ್ಮ ಭವಿಷ್ಯವಾಣಿಯನ್ನ ನುಡಿತಾರೆ. ಜೊತೆಗೆ ದೇವರು ಅವರೊಂದಿಗೆ ಮಾತನಾಡ್ತಾರೆ ಅಂತ ಕೂಡ ಜನರು ನಂಬ್ತಾರೆ. ಅವರು ಕನ್ನಡದ ವಿಶಿಷ್ಟ ಉಪಭಾಷೆಯಲ್ಲಿ ಮಾತನಾಡ್ತಾರೆ. ಅದನ್ನ ಕೆಲವೇ ಜನರು ಅರ್ಥ ಮಾಡ್ಕೊಳ್ತಾರೆ. ಅವರ ಸಂದೇಶವನ್ನ ಅನುವಾದಿಸಿ ಪಾದ್ರಿಗಳು ಅದನ್ನ ಹಂಚಿಕೊಳ್ತಾರೆ. ಈ ಸಂಪ್ರದಾಯವನ್ನ ನೂರಾರು ವರ್ಷಗಳ ಕಾಲ ಅನುಸರಿಸಲಾಗ್ತಾ ಇದೆ. ಇದು ನಮ್ಮ ಹವಾಮಾನ ಉಪಗ್ರಹಗಳಿಗಿಂತ ಹೆಚ್ಚು ಹಳೆಯದು. ಸ್ಥಳೀಯ ಜನರ ಪ್ರಕಾರ ಅವರ ಭವಿಷ್ಯವಾಣಿಗಳಲ್ಲಿ 90% ಪ್ರತಿ ಬಾರಿಯೂ ಕೂಡ
ನಿಜವಾಗುತ್ತೆ. ಇನ್ನು ಪಟ್ಟಣ ಕಡೋಳಿ ಉತ್ಸವದ ಕೊನೆಯ ದಿನದಂದು ಪಾರಂಡಿ ಬಾಬಾರಿಂದ ಭಾಗೀರಥಿಯ ಒಡಿ ತುಂಬುವಂತಹ ಕಾರ್ಯಕ್ರಮಗಳೊಂದಿಗೆ ಸಂಜೆ ಉತ್ಸವಕ್ಕೆ ತೆರೆ ಬೀಳುತ್ತೆ. ಜಾತ್ರೆ ಉತ್ಸವದಲ್ಲಿ ಭಕ್ತರ ಅನುಕೂಲಕ್ಕಾಗಿ ಇಚ್ಚಲಕಾರಂಜಿ, ನಿಪ್ಪಾಣಿ, ಕೊಲ್ಹಾಪುರ, ಚಿಕ್ಕೋಡಿ ಡಿಪೋಗಳಿಂದ ಹೆಚ್ಚಿನ ಬಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. ಶಾಂತಿ ಸುವ್ಯವಸ್ಥೆಗಾಗಿ ಪೊಲೀಸ್ ಬಂದೋಬಸ್ತ್, ದೇವರ ದರ್ಶನಕ್ಕಾಗಿ ಸರದಿ ವ್ಯವಸ್ಥೆ ಕೂಡ ಕೈಗೊಳ್ಳಲಾಗಿದೆ. ಒಟ್ಟಾರೆಯಾಗಿ ಕುರುಬರ ಮಹಾಪುರುಷ ಬೀರದೇವರ ಜಾತ್ರೆಯನ್ನ ಇಲ್ಲಿ ಅದ್ಧೂರಿಯಾಗಿ ನೆರವೇರಿಸಲಾಗುತ್ತೆ. ಈ ಸಮಯದಲ್ಲಿ ಅಲ್ಲಿಗೆ ಬರುವಂತಹ ಭಕ್ತರ ಮೈತುಂಬ ಭಂಡಾರವೇ ತುಂಬಿರುತ್ತೆ. ಹರಿಶಿಣದಿಂದ ಇಡೀ ದೇಗುಲವಲ್ಲದೆ ಇಡೀ ಗ್ರಾಮ ಚಿನ್ನದ ಕಂಬಳಿಯಂತೆ ಕಣ್ಗೊಳಿಸ್ತಾ ಇರುತ್ತೆ. ಇನ್ನು ಪಟ್ಟಣ ಕಡೋಳಿಯ ಶ್ರೀ ವಿಠ್ಠಲ ಬೀರದೇವರ ಜಾತ್ರಾ ಮಹೋತ್ಸವವು ಭಾರತದ ಸಾಂಸ್ಕೃತಿಕ ವೈಭವ ಮತ್ತು ಸಾಮರಸ್ಯವನ್ನ ಬಿಂಬಿಸುವ ವಿಶಿಷ್ಟ ಉತ್ಸವವಾಗಿದೆ. ಹಳದಿ ಬಣ್ಣದಲ್ಲಿ ಮಿಂದಿದ್ದಂತಹ ಭಕ್ತರು, ಬಾಬಾರ ಅಲೌಕಿಕ ಭವಿಷ್ಯವಾಣಿ ಮತ್ತು ಸಾಂಪ್ರದಾಯಿಕ ನೃತ್ಯಗಳು ಇವೆಲ್ಲವೂ ಒಟ್ಟಾಗಿ ಈ ಜಾತ್ರೆಯನ್ನ ಒಂದು ಅವಿಸ್ಮರಣೀಯ ಅನುಭವವನ್ನಾಗಿಸುತ್ತೆ. ಈ ಜಾತ್ರೆಯು ಪವಾಡ, ನಂಬಿಕೆ ಮತ್ತು ಸಂಪ್ರದಾಯಗಳ ಜೀವಂತ ಪ್ರತೀಕವಾಗಿದೆ. ಇನ್ನು ಈ ಉತ್ಸವವು ಕೇವಲ ದೇವಸ್ಥಾನಕ್ಕೆ ಸೀಮಿತವಾಗದೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಮ್ಮಿಲನದ ವೇದಿಕೆಯಾಗಿದೆ. ಈ ಮೊದಲೇ ಹೇಳಿದಂತೆ ಜಾತ್ರೆಯಲ್ಲಿ ಭಕ್ತರ ಸಣ್ಣ ಗುಂಪುಗಳು ಸೇರಿ ಭಜನೆಗಳು, ಓವಿಗಳು ಅಂದ್ರೆ ಜಾನಪದ ಗೀತೆಗಳು, ಕುಲದೇವತೆಯ ಮಹಿಮೆಯನ್ನ ಸಾರುವಂತಹ ಗೀತೆಗಳನ್ನ ಹಾಡ್ತಾರೆ. ಡೊಳ್ಳು, ನೃತ್ಯ ಮತ್ತು ಸಾಂಪ್ರದಾಯಿಕ ಕಲೆಗಳ ಪ್ರದರ್ಶನವು ಎಲ್ಲೆಲ್ಲೂ ಕಂಡು ಬರುತ್ತೆ. ಸುತ್ತಮುತ್ತಲಿನ ಮಾರುಕಟ್ಟೆಗಳಲ್ಲಿ ಸ್ಥಳೀಯ ಕರಕುಶಲ ವಸ್ತುಗಳ ಮತ್ತು ಸಾಂಪ್ರದಾಯಿಕ ಆಹಾರ ಪದಾರ್ಥಗಳು ಲಭ್ಯವಿರುತ್ತದೆ. ಈ ಜಾತ್ರೆ ನಂಬಿಕೆಯೊಂದಿಗೆ ಸಮುದಾಯದ ಬಾಂಧವ್ಯವನ್ನ ಬಲಪಡಿಸುವ ಒಂದು ಅದ್ಭುತ ಆಚರಣೆಯಾಗಿದೆ. ಇನ್ನು ಪಟ್ಟಣ ಕಡೋಲಿಯಲ್ಲಿ ವಿಠ್ಠಲ ಬೀರದೇವರ ಜಾತ್ರಾ ಮಹೋತ್ಸವವು ಪ್ರಾಚೀನ ನಂಬಿಕೆಗಳ ಮತ್ತು ಆಧುನಿಕ ಜೀವನದ ನಡುವಿನ ಒಂದು ಸೇತುವೆಯಂತಾಗಿದೆ. ಪ್ರತಿ ವರ್ಷ ಈ ಜಾತ್ರೆಗೆ ಬರುವಂತಹ ಲಕ್ಷಾಂತರ ಭಕ್ತರು ದೃಢ ನಂಬಿಕೆ, ಹಳದಿಮಯ ವಾತಾವರಣ ಮತ್ತು ಬಾಬಾರ ಅಲೌಕಿಕ ಭವಿಷ್ಯವಾಣಿಯ ಆಚರಣೆ ಇವೆಲ್ಲವೂ ಒಟ್ಟಾಗಿ ಈ ಮಹೋತ್ಸವವನ್ನ ಭಾರತದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯಲ್ಲಿ ಒಂದು ವಿಶಿಷ್ಟ ಸ್ಥಾನದಲ್ಲಿ ನಿಲ್ಲುವಂತೆ ಮಾಡಿದೆ. ಈ ಜಾತ್ರೆಗೆ ಭೇಟಿ ನೀಡುವುದು ಒಂದು ಅನನ್ಯ ಆಧ್ಯಾತ್ಮಿಕ ಅನುಭವ ಅಂತ ಹೇಳಬಹುದು. ಇನ್ನು ಈ ಮೊದಲೇ ಹೇಳಿದಂತೆ ಇಲ್ಲಿಗೆ ಮಹಾರಾಷ್ಟ್ರ, ಗೋವಾ, ಆಂಧ್ರ ಪ್ರದೇಶದಿಂದ, ಕರ್ನಾಟಕದಿಂದ ಸಾವಿರಾರು ಭಕ್ತರು ಬರ್ತಾರೆ. ತಮ್ಮ ಕುಲದೈವವನ್ನ ಆರಾಧಿಸಿ ಹಳದಿಯಲ್ಲಿ ಮಿಂದಿದ್ದು ಪುನೀತರಾಗ್ತಾರೆ. ಸೊ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವಂತಹ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.